ವಯಸ್ಸಿನಲ್ಲಿ ದೈವಗಳ ಪವಾಡ ಮತ್ತೆ ಸಾಬೀತಾಗಿದೆ. 28 ವರ್ಷಗಳ ಬಳಿಕ ಮಗ ಮನೆಗೆ ಸೇರಿದ ಕಥೆ ಇದು. ಈ ಘಟನೆ ನಡೆದಿರುವುದು ಹೆಬ್ರಿ ತಾಲೂಕಿನ ವರಂಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಕೂಡೂರು ಹೊಸಬೆಟ್ಟು ಎಂಬಲ್ಲಿ. ಇಲ್ಲಿ ದೈವದ ಚಾಕರಿ ಮಾಡುತ್ತಿರುವ ಸುಂದರ್ ಪೂಜಾರಿಗೆ 80 ವರ್ಷ. 12ನೇ ವಯಸ್ಸಿನಿಂದಲೇ ದೈವಗಳ ಚಾಕರಿ ಮಾಡಿಕೊಂಡು ಬರುತ್ತಿದ್ದಾರೆ ಈ ಸುಂದರ್ ಪೂಜಾರಿ. ಮಗ ಭೋಜ ಮನೆ ಬಿಟ್ಟು ಹೋಗಿ 28 ವರ್ಷಗಳು ಕಳೆದಿವೆ. ಅದರ ಚಿಂತೆಯಲ್ಲಿಯೇ ಇದ್ದ ತಂದೆ ಸುಂದರ್ ಪೂಜಾರಿ ಕಳೆದ ವರ್ಷ ಬ್ರಹ್ಮ ಬೈದರ್ಕಳ ಕೋಲದ ಸಂದರ್ಭದಲ್ಲಿ ದೈವದ ಬಳಿ ಹರಕೆ ಸಲ್ಲಿಸಿದ್ದರು. ಈ ಬ್ರಹ್ಮ ಬೈದರ್ಕಳ ದೈವಗಳು 1 ವರ್ಷದೊಳಗೆ ಮಗನನ್ನು ಮನೆಗೆ ಕರೆಸುವ ಅಭಯ ಕೂಡ ನೀಡಿದವು. ಆದರೆ ದೈವಗಳು ಅಭಯ ನೀಡಿದ 1 ವರ್ಷದಲ್ಲಿಯೇ ತನ್ನ ಮನೆಗೆ ಪುತ್ರ ಮನೆಗೆ ಬಂದಿದ್ದಾನೆ ಎನ್ನುತ್ತಾ ಖುಷಿಪಟ್ಟಿದ್ದಾರೆ ಈ ಸುಂದರ ಪೂಜಾರಿ ಕುಟುಂಬ. ಕಳೆದ ಬಾರಿ 2023ರಲ್ಲಿ ಡಿಸೆಂಬರ್ನಲ್ಲಿ ನಡೆದ ಪಡುಕೂಡೂರು ಕೊಡಮಣಿತ್ತಾಯ ದೈವದ ಸಾಂಪ್ರದಾಯಿಕ ಶೈಲಿಯ ಕಂಬಳದಲ್ಲಿ ಉಡುಪಿಯ ಕಂಡೀರ ಖ್ಯಾತಿಯ ಉಪನ್ಯಾಸಕ ಮನ್ಯಕ್ಕ ಮತ್ತು ಫೇಸ್ಬುಕ್ಕಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ದೈವದ ಕಂಬಳ ಚಾಕರಿ ಮಾಡುತ್ತಿದ್ದ ವಿಡಿಯೋವನ್ನು ಪೋಸ್ಟ್ ಮಾಡಿದರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಜನರು ವೀಕ್ಷಿಸಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ತನ್ನೆಯನ್ನು ನೋಡಿದ ಮಗ ಭೋಜ ತನ್ನೆಯನ್ನು ನೋಡಲು ಹುಬ್ಳಿಯಿಂದ ಬಂದಿದ್ದಾರೆ. ತನ್ನ 20ನೇ ವಯಸ್ಸಿನಲ್ಲಿ ಉದ್ಯೋಗ ನಿಮಿತ್ತ ಮನೆಯಿಂದ ಹೋದವರು ವಾಪಸ್ ಹಾಕಿರಲೇ ಇಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ತಂದೆ ಸುಂದರ್ ಪೂಜಾರಿ ಅವರು ಚಾಕರಿ ಮಾಡುತ್ತಿದ್ದ ವಿಡಿಯೋವನ್ನು ನೋಡಿ ಮಗ ಮನೆಗೆ ಬಂದಿದ್ದಾರೆ. ಈಗ 60 ವರ್ಷ ಪ್ರಾಯವಾಗಿರುವ ಭೋಜ ಪೂಜಾರಿ ಅವರಿಗೆ ಮನೆಗೆ ಆಗಮಿಸಿದಾಗ ಮನೆಯವರು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ತಂದೆ ಮಗನ ಕೈಯಲ್ಲಿದ್ದ ಗುಳ್ಳೆಯ ಗುರುತನ್ನು ಪತ್ತೆ ಹಚ್ಚಿ ಮಗ ಎಂದು ಖಾತ್ರಿಪಡಿಸಿದ್ದಾರೆ. ಕಳೆದ 4 ತಿಂಗಳ ಹಿಂದೆ ಭೋಜ ಪೂಜಾರಿ ಪಡುಕೂಡೂರು ಹೊಸಬೆಟ್ಟು ಮನೆಗೆ ಬಂದು ತಂದೆ ತಾಯಿಯ ಆಶೀರ್ವಾದ ಪಡೆದಿದ್ದಾರೆ. ಆದರೆ ಮಗನ ಬರುವಿಕೆ ಕಾಯುತ್ತಿದ್ದ ತಾಯಿ ತನ್ನ ಆಸೆಯನ್ನು ಕೂಡ ಈಡೇರಿಸ್ತಾರೆ. ಬಳಿಕ ತಾಯಿ ಸುಶೀಲ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ. ನನ್ನ ಹೆಸರು ಭೋಜ ಪೂಜಾರಿ ಅಂತ. ನನ್ನ ಹೆಸರು ಸುಂದರ ಪೂಜಾರಿ. ಅಂದರೆ ನಾವು ಭಾಳ ಸಣ್ಣದಿಂದ ಹೋಟ್ಲಲ್ಲಿ ದುಡಿಯೋಕೆ ಹೋದವ ಮತ್ತು ನಾನು ಆ ಕಡೆ ಸೆಟ್ಲ್ ಆಗ್ಬಿಟ್ಟೆ. ಈಗ ಒಂದು ವರ್ಷದಿಂದ ಊರಿಗೆ ಬರೋದು ಮನೆಯ ಜೊತೆ ಸಂಪರ್ಕ. ಯಾಕೆ ಹೋದದ್ದು? ಯಾಕೆ ಹೋಗಿತ್ತು ದುಡಿಮೆಗಂತಾನೆ ಹೋಗಿರೋದು. ಹೋದವ ಮತ್ತು ಆ ಕಡೆನೇ ಸೆಟ್ಲ್ ಆದ. ಹಾಗಾಗಿ ಈ ಕಡೆ ಬರಲಿಲ್ಲ. ಆ ಕಡೆ ಸೆಟ್ಲಿಂದ ನಮ್ಮದೇನು ಜೀವನ ಬೇರೆ ಆಯಿತು. ನನಗೆ ಆ ಕಡೆ ಸೆಟ್ಲ್ ಆದವು ಮತ್ತು ಹೊಳೆ ಕಡೆ ಬಂದಿದ್ದಿಲ್ಲ. ಮನೆ ನೆನಪಾಗ್ತಿತ್ತಾ? ಮನೆ ನೆನಪಾದ್ರೂ ಇನ್ನು ಕರ್ಕೊಂತಾರೋ ಇಲ್ಲೋ ಅನ್ನೋ ಒಂದು ಭಾವನೆ ಇತ್ತು. ಇಲ್ಲಿ ಬಂದರು ಏನಂತಾರೋ ಏನಿಲ್ಲ. ಆ ಪರಿಸ್ಥಿತಿಗೆ ಸರ್ ಬಂದಿದ್ದಿಲ್ಲ. ಭಾಳ ನೆನಪಂದ್ರೆ ಇವ್ರ ಅಣ್ಣ ನಾನು ಕ್ಲಾಸ್ಮೇಟ್ ಜನಾರ್ದನ್ ಅಂತ. ಅವನೀಗ ಸ್ಕೂಲ್ ಟೀಚರ್ ಅದ. ನಿಮ್ಮ ಫ್ಯಾಮಿಲಿಯಲ್ಲಿ ಅಲ್ಲೇ ಸೆಟ್ಲ್ ಆಗಿದ್ದೀರಿ? ಹಾಂ, ಅಲ್ಲೇ. ತಂದೆ ಕಾಯ್ತಾ ಇದ್ರಂತೆ ನಿಮಗೋಸ್ಕರ? ಹೌದು. ಅದನ್ನು ನೋಡಿ ಕಂಬಳದಲ್ಲೇನು ವೀಡಿಯೋ ನೋಡಿದ್ನಿ. ಅದನ್ನು ನೋಡಿ 1 ವರ್ಷ ಬಿಟ್ಟು ನೆಕ್ಸ್ಟ್ ವರ್ಷ ಹೋಗ್ಬೇಕಂತೇಳಿ ಅವೆಲ್ಲ ಒಂದು 5-6 ತಿಂಗಳಲ್ಲಿ ಮತ್ತೆ ಬಂದೇಬಿಟ್ಟು ನಾವು. ತಾಯಿನ ನೋಡ್ಲಿಕ್ಕೆ ಸಿಕ್ಕಿದ್ರು? ಅವ್ರದ್ದೆಲ್ಲ ಕೆಲಸ ಕಾರ್ಯನೂ ಎಲ್ಲ ಮುಗಿತು. ಒಟ್ಟು 1 ವರ್ಷದಲ್ಲಿ 9 ಸಲ ಊರಿಗೆ ಬಂದೆ. ಬಂದು ಬರೋದು ಹೋಗೋದು ಮಾಡ್ತಾನೆ ಇದ್ದೆ. ದೈವದ್ದೆಲ್ಲ ನೆನಪಾಗ್ತಿತ್ತಾ? ಹೇಗೆ? ದೈವದ್ದೆಲ್ಲ ನಾವು ಮೊದಲು ಇಲ್ಲೇ ಮಾಡ್ತಾಯಿದ್ವಲ್ಲ. ಸಣ್ಣ ವಯಸ್ಸು ಬಾಲ್ಯದಿಂದಲೂ ನಾವು ಇಲ್ಲೇ ಮಾಡ್ಕೊತಿದ್ದವರು. ನೆನಪಿದ್ರೂ ಅವಾಗ ಬರೋ ಪರಿಸ್ಥಿತಿಯಲ್ಲಿ ಆಗ್ತಿದ್ದಿಲ್ಲ. ಏನಂತ ಗೊತ್ತಿಲ್ಲ ಅದನ್ನು. ಅದಕ್ಕೇನು ತಡೆ ಇತ್ತೋ ಏನಿತ್ತು ಅದು ಗೊತ್ತಿಲ್ಲ. ಬಟ್ ಅಂದರೆ ಏನು ನಮ್ಮ ಜೀವನದಲ್ಲಿ ಆಗಬೇಕಿತ್ತು, ಆಯ್ತು, ಇನ್ನಾರು ನೋಡೋಣ ಅಂತೇಳಿ. ತಂದೆ ಖುಷಿಯಾಗಿದೆ ಈಗ? ಹಾಂ, ತಂದೆ ಖುಷಿಯಾಗಿದೆ. ಮಗನನ್ನು ನೋಡುವ ನಸೀಬಿತ್ತು ನಿಮಗೂ ನಿಮ್ಮ ಹೆಂಡತಿಗೂ? ಹಾಂ, ಅವಳು ಆಯಿತು ಅವಳದು. ಹಾಂ, ಬಟ್ ಮಗನನ್ನು ನೋಡಿದ್ರಲ್ಲ? ಹಾಂ, ನೋಡಿದೆ, ಎಲ್ಲ ಕೆಲಸ ಮಾಡಿದ್ದೇವೆ ಮನೆ.
ನೀವೆಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಹುಡುಕಿಸಿದ್ದೀರಾ ಆಗ? ಬೆಂಗಳೂರಿಗೆ ನಾನು ಹೋಗಲಿಲ್ಲ, ಹಾಂ ಹೋದವರ ಹತ್ರ ಎಲ್ಲ ಹೇಳಿದೆ. ಹಾಂ ಅದೊಂದು ಕೈಯಲ್ಲಿ ಬಿಳೆ ಉಂಟಲ್ಲ, ಹಾಂ ಅಲ್ಲ ಎಲ್ಲ ಇಲ್ಲೇ ಇರುವುದು ರಾತ್ರಿ, ಹೌದು. ಇಲ್ಲೇ. ಹಾಂ ನನಗೇನು ಹೆದರಿಕೆ ಏನಿಲ್ಲ. ಅಲ್ಲ ದಿನ ಮಗನ ನೆನಪು ಮಾಡ್ತಾ ಇದ್ರಿ ಅಲ್ಲ? ಆಗ ನೆನಪು ಮಾಡಿದೆ, ಎಲ್ಲ ದೈವಗಳ ಹತ್ರ, ಮಂತ್ರಾಜಿ ಹತ್ರ, ಆರೋಡ ಪ್ರಶ್ನೆ ಹತ್ರ ಎಲ್ಲ ಕೇಳಿ ಆಗಿದೆ, ಆಗಲಿಲ್ಲ. ಮತ್ತೆ ಲಾಸ್ಟು ಇವರೇ ಬುದ್ಧಿ ಕೊಟ್ಟರು. ಅವ್ರಿಗೊಂದು ವಿಶ್ವಾಸ ಇತ್ತು ಬರ್ತಾನೆ ಅಂತ, ಒಂದು ಮನಸ್ಸಲ್ಲಿ ಇತ್ತು ಅವರಿಗೆ, ಜೀವದಲ್ಲಿ ಇದ್ದಂತ ಗೊತ್ತುಂಟು, ಬಿಡುದಿಲ್ಲ, ಕೈ ಬಿಡುದಿಲ್ಲ ಅಂತ. ಎಲ್ಲಿ ಇದ್ದ ಅಂತ ನನಗೆ ಅಂದಾಜು ಮಾಡಲಿಕ್ಕೆ ಆಗಿಲ್ಲ. ಮಂತ್ರವಾದ ಎಲ್ಲ ಸುಳ್ಳಾಯಿತು. ಓಲ ಇತ್ತನಕ್ಕೆ ಅದೇ ಮಂತ್ರವಾದ ನೀಗಲು ಇಪ್ಪಾಡು ಅಣ್ಣಲ್ಲಿ ಇರಿಗೆ ಏತ್ ಖುಷಿ ಅಂಡ್ ಸಂತೋಷ. ಅದೇ ಈರೊಂಜಿ ದೇವರ ಚಾಕ್ರಿ ಮಲ್ತೊಂದು ಅದೇ ಇರಿಗೆ ಐತ ಬಗ್ಗೆ ಏನು ಅನ್ಪಾರ ಇರು ಒಂದೇ ದೇವದ ಮತ್ತು ತೊಳವರ ಮತ್ತು ಪಂತಂದು ಏಪ ನಮ್ಮ ಕಾಲಾದಿ ಕೋಲಾದ ಮಾಡ್ತೀವಿ. ತೊಳವರ ಉಂಡು, ಕಲ್ವಂತ ಬರಕ್ಕೆ ಉಂಡು, ಪಕ್ಕ ತುಕ್ಕ ಹೊರಗನೆ ಪುರಮಂತರ ಹಿಡ್ದಾಬಿಡ ಅನ್ನಪ್ಪ ಏನು ಹೀರಿ ಏತು ವರ್ಷದ್ದು ಪೂಜದ ಮತ್ತು ವ್ಯವಸ್ಥೆ ಮಾಡ್ತೊಂದಾರ ಮೂಲು 12 ವರ್ಷ 12 ವರ್ಷ ಅಂಡ್ 12 ವರ್ಷ ಪ್ರಾಯಡೇ ದೂರ ಮಂದ. ಹಾಂ ಇರುವತ್ತೆರಡು ವರ್ಷದ ಬತ್ತಿರ್ ಅವಳ ವಿಡಿಯೋ ತೂದು ಬತ್ತಿರ್ ಬಂದಾಗ పోయే వర్షంలో వీడియో చూడు అమ్మేరు గుళ్ళు ఉండే సోరటి వారి ఖుషి అమ్మేరు గుళ్ళు ಬಂಟರು ಬಾವನೆ ಬಾರಿ ಖುಷಿ ಆದ ಬೊಕ್ಕ ಬುಡಿ ಜೋಕುಲಿನ ಹೊರ ಆಯನೆ ಬರ್ತಿದ್ದೆ ಓಲು పోయే వర్షం ಪೂರ ಬುಡಿ ಜೋಕುಲಿನ ಮಟ್ಟ ಲೇಖನ ಬರ್ತಿದ್ದೆ ಅವಳು ಆಯ ಇವಳು ಬರ್ಬೇಡ ఆయన ಅಪ್ಪೆಲ್ಲ ತೂಪಣ ಯೋಗ ಐತಿ పోయే ವರ್ಷ ಇವಳು మన ಇಂಚಪಡ ఆయన ಅಪ್ಪೆಲ್ಲ ತೀರಿ ఇంకా ఎట్టే జన 4 జನ కోడಪ್ಪనే ಅದೇ ಬೊಕ್ಕ ದೈವದ ಚಾಕ್ರಿ ಮಲ್ತು ನಿಂತಿನ ಮೇಲೆ ಆರು ಸತ್ಯದ ಮನುಷ್ಯರು ಅದೇ ಅಯ್ಯಲಾದಾಗ ಮೇಲೆ ನೋಟಿಗೆ ತುಂಬ ಹೆಲ್ಪ್ ಮಾಡ್ಕೊಂಡು ಇಟ್ಟಿದ್ದೆ ಸಂದರ್ಭ ಬೊಕ್ಕ ಕಾಲಂತ ಕೋಲಾಗಲ ಬೋದಿರ ಅಂದ ಮೂರ್ತಿ ಬರ್ತೇನೆ ಕಥೆ ನಮ್ಮ ಪಂತಿ ಇದೆ ಗೊತ್ತಂడి. ಏರೆಗ ಮೆರೆಗ ಓ అప్పుడు నన్ను 30 ಇರು 10 ವರ್ಷ ತೂ ಇವಾಗ ಐತೆಂಚ ಅವನು ನಿರೇಗ ಗುರ್ತಾನೆ ಆಗ್ತದೆ ಹಾ ಗುರ್ತಾನೆ ಆಗಿ ಶೂಲ ಗೊತ್ತಾಗ ಗುರ್ತಾಗ್ತದೆ ಅತ್ತು ಮೇಲೆ ಕೈ ತಂಜಿ ಗುಳ್ಳೆ ಗುಳ್ಳೆ ಹೋಗಿ ನೀವು ಪಟಾಕಿ ಬಿಡ್ದು ಕೈ ಕೂಡ ತಂದ್ರೆ ಅವು ಅಂತ ಗುಳ್ಳೆ ಅಂಡು ಗಟ್ಟಿ ಅಂಡು ಅವನು చెప్పందంటే ಗೊತ್ತು ಜೇರ್ಲ చెప్పారు ఫిబ్రవరి వచ్చింది మంది ఇంకా వ్యాపార అభ్యాసత ಪುವಾರ ಉಂಟದ ಯಾಪು ಕೂಡ ಎಲ್ಲ ನಾನು ಅವು ಹವ ಚೇಂಜ್ ಆಗ್ತೀನಿ 6 ಫಿಬ್ರವರಿ ಬಂತೇಳಿ ಇತ್ತಿಗೆ 1 ಮಂತ್ ತುಂಬಕ್ಕೆ ಅವು ಸಣ್ಣತೆ ಕಮ್ಮಿ ಆಗಿ ಅಟ್ಯಾಕ್ ಬಿಡೋದ ಇದಕ್ಕೆ ಎಂಕುಲು ಬಂದ್ಯಾ ಏರ್ ಧರ್ಮಸ್ಥಳ ಇಲ್ಲಿ
13 ವರ್ಷದಿಂದ ಚಾಕರಿ ಮಾಡ್ತಾ ಇದ್ದಾನೆ. ಅವನು ಕಷ್ಟ ಬಂದಾಗ ಇಲ್ಲಿ ಕೇಳಿ ಅವನಿಗೆ ಅಭಯ ಕೊಟ್ಟಿದ್ದಾರೆ. ಯಾರು ಬೈದರ್ಕಳು ಮತ್ತು ದೇವಿ ಭದ್ರಗಾಳಿ. ಮತ್ತು ಆ ರೀತಿ ಇಲ್ಲಿ ಅವ 1 ವರ್ಷ ವಾಯ್ದೆ ಕೊಟ್ಟಿದ್ದಾರೆ. 1 ವರ್ಷದೊಳಗೆ ಬಂದ. ಹೇಗೆ ಈ ಕ್ಷೇತ್ರದ ಬಗ್ಗೆ ನಿಮಗೆ ತಿಳಿದ ಮಟ್ಟಿಗೆ ಏನೆಲ್ಲ ಇಲ್ಲಿ ಈ ಎಷ್ಟು ಕ್ಷೇತ್ರದಲ್ಲಿ ವರ್ಷ ಪುರಾತನ, ಎಷ್ಟು ಹಳೆಯದು, ಏನೆಲ್ಲ ಆಗ್ತದೆ, ದೇವರ ಕಾರಣಿಕ ಏನೆಲ್ಲ ಇದೆ ಇಲ್ಲಿ? ಫಸ್ಟಿಗೆ ಇಲ್ಲಿ ಧರ್ಮರಸ ಕೋಲ 11 ತಾರೀಕಿಗೆ ರಾತ್ರಿ, ಮತ್ತು ಕೊಡಮಂತಾಯ ಕುಕ್ಕಂಡೆ. ಅಲ್ಲಿ ನಮ್ಮ ಪಟಗುಡು ಮನೆಯಿಂದ ದೊಡ್ಡ ಮನೆಯಿಂದ ಇಲ್ಲಿಗೆ ಭಂಡಾರ ಬರಬೇಕು, ಬಂದು ಇಲ್ಲಿ ಕೋಲ ಆಗಬೇಕು. ಇವರು ಏನಂತ ಪ್ರಾರ್ಥನೆ ಮಾಡಿದರು? ಮಗ ಇಲ್ಲದೆ ಭಾಳ ವರ್ಷ ಆಗಿತ್ತು. ಹೌದು, ದುಃಖದಿಂದ ಇದ್ದ. ಅದಕ್ಕೆ ಅಭಯ ಕೊಟ್ಟರು. ಏನಂತ? 1 ವರ್ಷದೊಳಗೆ ತರಿಸಿಕೊಡ್ತೇನೆ ಅಂತ. ಅದೇ ಪ್ರಕಾರ ಆಯಿತು. ಆಯ್ತು. ಎಲ್ಲಿದ್ದರಂತೆ ಅವರ ಮಗ? ಅವ ಬೆಂಗಳೂರಲ್ಲಿ, ಹುಬ್ಬಳ್ಳಿಯಲ್ಲಿ. ಹುಬ್ಳಿಯಲ್ಲಿ. ಓಕೆ. ನೀವು ಬಾಲ್ಯದಲ್ಲಿ ನೋಡಿದ ನೆನಪುಂಟ? ಯಾರು? ಅವರ ಮಗನ ಬಾಲ್ಯದಲ್ಲಿದ್ದಾಗ ಸಣ್ಣದಿರುವ? ಇಲ್ಲೇ ಹುಟ್ಟಿದ, ನಮ್ಮ ಮನೆ ಹತ್ತಿರವೇ. ಈಗ ಒಂದು ಖುಷಿ, ಕ್ಷೇತ್ರದ ಮಹಿಮೆ. ಮಹಿಮೆ. ನಿಮ್ಮ ಹೆಸರು? ಪ್ರಶಾಂತ್ ಸಿಟಿ. ಹತ್ರ ಎಲ್ಲ ದೇವ್ರ ಹತ್ರ ಅಪ್ಪಣೆಯನ್ನೆಲ್ಲ ಕೇಳಿದರು. ಆದರೆ ಕೊನೆಯದಾಗಿ ಒಂದು ಬ್ರಹ್ಮವೈದ್ಯರುಗಳ ಚಾಕರಿ ಮಾಡುವವರಿಂದ ಬ್ರಹ್ಮವೈದ್ಯರುಗಳ ಅಪ್ಪಣೆ ಆಗಿತ್ತು. ಒಂದು ದಿವಸ ನಾನು ಕರೆಸಿ ಕೊಡ್ತೇನೆ ಅಂತ ಹೇಳುವ. ದುರದೃಷ್ಟವಶಾತ್ ಹೋದ ವರ್ಷ ಬಂದರು. ಆದರೆ ಅವರ ತಾಯಿಯು ಸಡನವಾಗಿ, ಆದರೆ ಅವರ ದೊಡ್ಡ ಪುಣ್ಯ ಅಂತ ಹೇಳಿದರೆ ಆ ತಾಯಿಯ ಒಂದು ಋಣ ತೀರಿಸುವಂಥ ಒಂದು ದರ್ಶನ ಮಾಡುವಂಥ ಒಂದು ಭಾಗ್ಯ ಅವರಿಗೆ ಸಿಕ್ಕಿದ್ದು ನಮ್ಮ ಸಾನ್ನಿಧ್ಯಗಳ ಒಂದು ದೊಡ್ಡ ಹೆಸರು ಅಂತೇಳಿ ನಾವು ಭಾವಿಸ್ತೇವೆ. ಹಾಗಾಗಿ ಅವರು ಮುಂದೆಗೂ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಹಾರೈಕೆ. ಈಗ ಇಲ್ಲಿ ತಂದೆ ಮಗ ಈಗ ಒಟ್ಟಿಗೆ ಇದ್ದಾರೆ, ನಮ್ಮೊಟ್ಟಿಗೆ. ಈಗ ಒಟ್ಟಿಗೆ ನಾವೆಲ್ಲ ಅವ್ರ ಹತ್ರ ಮಾತಾಡುವ ಒಂದು ವಿಷಯವೂ ಇಟ್ಕೊಳ್ತೇವೆ. ಅಂದರೆ ತುಂಬ ಕಾದಿದ್ರಲ್ಲ ಮಗನಿಗೋಸ್ಕರ? ತುಂಬ ಅಂದರೆ 27 ವರ್ಷಗಳಿಂದ ಅವರು ಕಾಯ್ತಾ ಬಂದಿದ್ದರು. ಮಗ ಬರ್ತಾನೆ ಬರ್ತಾನೆ ಬರ್ತಾನೆ, ಇವತ್ತಲ್ಲ ನಾಳೆ ಬರ್ತಾನೆ ಅಂತ ಹೇಳುವ ಒಂದು ಆಸೆಯಲ್ಲೇ ಬದುಕಿದವರು ಅವರು. ಮತ್ತು ಪ್ರತಿ ಸತಿ ದೇವರ ಸೇವೆಗಳನ್ನು ಚಾಕರಿಗಳನ್ನು ಮಾಡುವಾಗಲೂ ಅದರ ಬಗ್ಗೆ ಅವರಿಗೊಂದು ದುಃಖ ಇತ್ತು, ವೇದನೆ ಇತ್ತು. ಅದರ ಬಗ್ಗೆ ಮಗ ಇಲ್ಲ ಅಂತ ಹೇಳುವ, ಅಂದರೆ ಒಬ್ಬನೇ ಮಗ ಮತ್ತು 2 ಹುಡುಗಿಯರು. ಮಗಳಂದರು 2 ಅವರ ಜೀವನದಲ್ಲಿ ಅವರು ಸೆಟ್ಲಾಗಿದ್ದಾರೆ. ಮಗ ಒಬ್ಬ ನನಗೆ ಇಲ್ಲದೆ, ನಾನು ಸತ್ತರೆ ನನಗೇನಾದರೂ ಒಂದು ಬೇಕು ಅಂತ ಹೇಳುವ ಒಂದು ಆಸೆ ಅವರಲ್ಲಿ ತುಂಬ ಇತ್ತು. ಆ ಆಸೆಗೆ ಸರಿಯಾಗಿ ದೇವರುಗಳ ಅನುಗ್ರಹ ಅವರಿಗೆ ಆಗಿದೆ ಅಂತ ನಾವು ಭಾವಿಸ್ತೇವೆ.